ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅಮರ್ಸ್ ಕ್ಲಾಸಸ್. ನಾನು ಅಮರೇಶ್ ಪೋತ್ನಾಳ್. ಇದು ಕ್ಲಾಸ್ ನಂಬರ್ 1178 ಆಗುತ್ತೆ. ಮತ್ತು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನೋಟಿಫಿಕೇಶನ್ ಮೇಲೆ ನೋಟಿಫಿಕೇಶನ್ ಮಾಡ್ತಾ ಇದ್ದಾರೆ. ಓದ್ತಕ್ಕಂಥ ಜವಾಬ್ದಾರಿ ಮಾತ್ರ ನಮ್ಮ ಮೇಲಿದೆ. ಈಗ ಬೆಳಿಗ್ಗೆ ನಾವು VAO ಪರೀಕ್ಷೆಯ ಸುಮಾರು 505 ಪ್ಲಸ್ 67 572 ಹುದ್ದೆಗಳ ನೋಟಿಫಿಕೇಶನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನೋಡಿದ್ವಿ. ಈಗ ಮತ್ತೊಂದು ನೋಟಿಫಿಕೇಶನ್ ಇದೆ. ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸೊಸೈಟಿ, ಕ್ರೈಸ್ ಅಂತ ಕರಿತೀವಿ ಸಾಮಾನ್ಯವಾಗಿ. ಈ ಕ್ರೈಸ್ ವಸತಿ ಶಾಲೆಗಳಲ್ಲಿ, ಅದು ಅಂಬೇಡ್ಕರ್ ವಸತಿ ಶಾಲೆ ಆಗಿರಲಿ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಅಥವಾ ಇಂದಿರಾ ವಸತಿ ಶಾಲೆ, ಹೀಗೆ ಕರ್ನಾಟಕ ರಾಜ್ಯದ ಅಡಿಯಲ್ಲಿ ಬರ್ತಕ್ಕಂಥ ವಸತಿ ಶಾಲೆಗಳೇನಿದ್ದಾವೆ, ಆ ವಸತಿ ಶಾಲೆಗಳು ಅಥವಾ ರೆಸಿಡೆನ್ಷಿಯಲ್ ಎಜುಕೇಷನಲ್ ಸೊಸೈಟೀಸ್ ಇನ್ಸ್ಟಿಟ್ಯೂಷನ್ಸ್ ಏನಿದ್ದಾವೆ ಅವುಗಳಲ್ಲಿ ವಿವಿಧ ಶಿಕ್ಷಕರ ನೇಮಕಾತಿ ಇವತ್ತು ನೋಟಿಫಿಕೇಶನ್ ಹೊರಬಂದಿದೆ. KEA ಕ್ರೈಸ್ ನೋಟಿಫಿಕೇಶನ್ 2026. ಅದರಲ್ಲಿ ಕನ್ನಡ ಭಾಷಾ ಶಿಕ್ಷಕರು, ಆಂಗ್ಲ ಭಾಷಾ ಶಿಕ್ಷಕರು, ಹಿಂದಿ ಭಾಷಾ ಶಿಕ್ಷಕರು, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ಗಣಕಯಂತ್ರ, ದೈಹಿಕ ಶಿಕ್ಷಣ ಮತ್ತು HK ರೀಜನ್ ವಿಭಾಗದಲ್ಲಿ ಚಿತ್ರಕಲಾ ಶಿಕ್ಷಕರ ನೇಮಕಾತಿ ಕೂಡ ಒಳಗೊಂಡಿದೆ. ಸುಮಾರು 54,175 ರೂಪಾಯಿಗಳ ಬೇಸಿಕ್ಕೇ ಇದೆ. ಅಂದರೆ ಗಮನಿಸಿ ಎಷ್ಟು ಸ್ಯಾಲ್ರಿ ಬರ್ಬೋದು ಅಂತ. ಬೇಸಿಕ್ಕೇ 54,000 ಇದೆ. ಒಟ್ಟು ಹುದ್ದೆಗಳ ಸಂಖ್ಯೆ 767 ನಾನ್ HK ರೀಜನಲ್ಲಿ, HK ರೀಜನಲ್ಲಿ 320, ಒಟ್ಟಾರೆ 1087 ಹುದ್ದೆಗಳು. ಏನು 56,000 ಹುದ್ದೆಗಳನ್ನು ನೇಮಕ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು, ಅದರ ಒಂದೊಂದೇ ನೋಟಿಫಿಕೇಶನ್ ಈಗ ಹೊರಬರ್ತಾ ಇದೆ. ಹಾಗಾಗಿ ಸಿದ್ಧತೆ ನಮ್ಮದು, ಸೆಲೆಕ್ಷನ್ ಆಗ್ತಕ್ಕಂಥದ್ದು ನಮ್ಮ ಕೈಯಲ್ಲೇ ಇದೆ. ಪ್ರಯತ್ನ, ಶ್ರಮ ಎಲ್ಲವೂ ನಮ್ಮ ಕೈಯಲ್ಲೇ ಇರ್ತಕ್ಕಂಥದ್ದು. ನೋಟಿಫಿಕೇಶನ್ ಮಾತ್ರ ಸರ್ಕಾರ ಮಾಡುತ್ತೆ. ಸೆಲೆಕ್ಷನ್ ಆಗೋದು ಬಿಡೋದೆಲ್ಲ ನಮ್ಮ ಹ್ಯಾಂಡಲ್ಲೇ ಇದೆ ಅಂತ ಹೇಳ್ತಾ, ಸೊ ಈ ಒಂದು ವಿಶೇಷ ವಿಡಿಯೋದಲ್ಲಿ ಈ ನೋಟಿಫಿಕೇಷನಲ್ಲಿರ್ತಕ್ಕಂಥ ವಿವಿಧ ಅಂಶಗಳೇನು ಆಲ್ರೆಡಿ ನೋಡಿರ್ತೀರ, ಜೊತೆಗೆ ಒಂದಷ್ಟು ಎಕ್ಸ್ಟ್ರಾ ಮಾಹಿತಿಯನ್ನು, ಯಾವ್ಯಾವ ವಿಡಿಯೋಗಳು ಉಪಯೋಗ ಆಗ್ತವೆ, ಯಾವ್ಯಾವ ಕೋರ್ಸ್ ಇದ್ದಾವೆ, ಇನ್ನಿತರ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಹೋಗೋಣ. ಈಗ ಆಲ್ರೆಡಿ VAO ನೋಟಿಫಿಕೇಶನ್ ಕೂಡ ಬೆಳಗ್ಗೆ ನೋಡಿದ್ವಿ. ಈಗ ಕ್ರೈಸ್ ನೋಟಿಫಿಕೇಶನ್ ಬಗ್ಗೆ, ಅದೇ ಥರ KSRP ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಮತ್ತು ಲ್ಯಾಂಡ್ ಸರ್ವೇಯರ್ ಕೂಡ ಬಿಟ್ಟಿರಬೇಕು. ಸೊ ನೋಡೋಣ, ಅವೆಲ್ಲವನ್ನು ಕೂಡ ನೋಡೋಣ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕ್ರೈಸ್ ಅಥವಾ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ನೋಟಿಫಿಕೇಶನ್ ಆಗುತ್ತೆ. 1087 ಹುದ್ದೆಗಳು. ಈ ಕ್ರೈಸ್ ನೋಟಿಫಿಕೇಶನ್ ಆಗಿದೆ ಅಂದ್ಬಿಟ್ಟು ಸಾಕಷ್ಟು ಜನ ಶಿಕ್ಷಣ ಅಥವಾ ಶಿಕ್ಷಕ ಆಕಾಂಕ್ಷಿಗಳೇನಿದ್ದೀರಿ ಈ ಒಂದು ವಿಡಿಯೋ ನೋಡಕ್ಕೆ ಬಂದಿರ್ಬೋದು. ಅಂಥವರಿಗೋಸ್ಕರ ಒಂದಷ್ಟು ಕಿರು ಪರಿಚಯ. ಯಾಕಂದರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಬ್ಬ ಒಳ್ಳೆಯ ಮೆಂಟರನ್ನು ಫಾಲೋ ಮಾಡ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಇಲ್ಲಿ ಏನೇನು ಎಜುಕೇಷನ್ ಮಾಡಿರ್ತಕ್ಕಂಥ ವಿಚಾರ, ಹಾಗೆ ಯಾವ್ಯಾವ ಪರೀಕ್ಷೆಗಳನ್ನು ಕ್ಲಿಯರ್ ಮಾಡಿದ್ದೀವಿ ಅಂತಕ್ಕಂಥ ಬರೆದಿರ್ತಕ್ಕಂಥ ಒಂದಷ್ಟು ಅಂಶಗಳಿದ್ದಾವೆ. ಜಸ್ಟ್ ನಿಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಆಗಲಿ ಅನ್ನೋ ಉದ್ದೇಶಕ್ಕೆ, ಮತ್ತು ನೀವೇನು ಪಾಠಗಳನ್ನು ಕೇಳ್ತೀರಿ ಕೇಳುವ ಸಂದರ್ಭದಲ್ಲಿ, ಯಾಕಂದರೆ ಎಲ್ಲರೂ ಶಿಕ್ಷಣ ಆಕಾಂಕ್ಷಿಗಳಿದ್ದೀರಿ, ಶಿಕ್ಷಕ ವೃತ್ತಿಯ ಆಕಾಂಕ್ಷಿಗಳಿರೋದ್ರಿಂದ ಸರಿಯಾದ ಮೆಂಟರ್ನ ಫಾಲೋ ಮಾಡಿ ಅಂತ ಹೇಳ್ತಾ, ಸೊ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ. ಸೊ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಟೆಲಿಗ್ರಾಮ್ ಚಾನಲ್ಗೆ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ, ಅಮರ್ಸ್ ಕ್ಲಾಸಸ್ ಅಂತ ಈ ಎಲ್ಲ PDF-ಗಳನ್ನು ಅಲ್ಲಿ ಹಾಕಿರ್ತೀನಿ, ಅಮರ್ಸ್ ಕ್ಲಾಸಸ್ ಅಂತ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಸೊ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಈ ಒಂದು PDF-ಅನ್ನು ಕೂಡ ಅಲ್ಲೇ ಹಾಕ್ತೀನಿ, ಮತ್ತು ನೋಟಿಫಿಕೇಶನ್ ಡೀಟೇಲ್ಸ್ ಕೂಡ ಕೊಡ್ತೀವಿ. ಕರ್ನಾಟಕ ಸರ್ಕಾರ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು 10/7/2026 ಒಂದು ನೋಟಿಫಿಕೇಶನ್ ಹೊರಡಿಸಿದೆ. ಆ್ಯಕ್ಚುಲಿ 4 ನೋಟಿಫಿಕೇಶನ್ ಹೊರಡಿಸಿದೆ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ, ಕ್ರೈಸ್, ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಸೊಸೈಟಿಯ ಅಧೀನದಲ್ಲಿ ಬರುವ ವಸತಿ ಶಾಲೆಗಳಲ್ಲಿನ, ಅಂದರೆ ಯಾವ್ಯಾವಂದರೆ, 1 ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ, ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ, ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ, ಹೀಗೆ ಈ ಒಂದು 5 ವಸತಿ ಶಾಲೆಗಳಲ್ಲಿ ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರ್ತಕ್ಕಂಥ ವಿವಿಧ ಗ್ರೂಪ್ C ವೃಂದದ ಶಿಕ್ಷಕರ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ KEA ಇಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ. ಮತ್ತು ಸದರಿ ಹುದ್ದೆಗಳಿಗೆ ನೇಮಕಾತಿಗೆ ಅರ್ಹತೆಯನ್ನು ಹೊಂದಿರತಕ್ಕಂಥ ಯಾವ್ಯಾವ ವಿದ್ಯಾರ್ಥಿಗಳಿದ್ದಾರೆ ಅವರು KEA ನಡೆಸ್ತಕ್ಕಂಥ ಈ ಒಂದು ಪರೀಕ್ಷೆಗೆ ಹಾಜರಾಗಬೇಕು.
ಹಾಜರಾಗಕ್ಕೆ ಮುಂಚೆ ಅಪ್ಲಿಕೇಶನ್ ಹಾಕೋದು, ಅದೇನು ಪ್ರೊಸೀಜರ್ ಇದೆ ಫಾಲೋ ಮಾಡಬೇಕು. ಈ ಒಂದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಿಂದ ಅಧೀನದ ವಸತಿ ಶಾಲೆಗಳಲ್ಲಿನ ಶಿಕ್ಷಕರ ಹುದ್ದೆಗಳಿಗೆ ಭರ್ತಿ ಮಾಡಲು ಪ್ರಸ್ತಾವನೆ ಸಲ್ಲಿಸಿರ್ತಕ್ಕಂಥ ವಿವರವನ್ನು ನೋಡೋದಾದರೆ, ಕನ್ನಡ ಭಾಷಾ ಶಿಕ್ಷಕರು ವೇತನ ಶ್ರೇಣಿ ಇದೆ, 103 ಹುದ್ದೆಗಳಿದ್ದಾವೆ. ಅದರಲ್ಲಿ 100 ರೆಗ್ಯುಲರು, 3 ಬ್ಯಾಕ್ಲಾಗ್ ಹುದ್ದೆಗಳು ಇದ್ದಾವೆ. ಅಂದರೆ ಇಂದಿನ ನೇಮಕಾತಿಯಲ್ಲಿ ಉಳಿದಿರ್ತಕ್ಕಂಥ ಹಿಂಬಾಕಿ ಹುದ್ದೆಗಳು ಒಟ್ಟು 103. ಆಂಗ್ಲ ಭಾಷಾ ಶಿಕ್ಷಕರು 108, ಹಿಂದಿ ಭಾಷಾ ಶಿಕ್ಷಕರು 55, ಗಣಿತ ಶಿಕ್ಷಕರು 103, ವಿಜ್ಞಾನ ಶಿಕ್ಷಕರು 106, ಸಮಾಜ ವಿಜ್ಞಾನ ಶಿಕ್ಷಕರು 154, ಗಣಕಯಂತ್ರ ಶಿಕ್ಷಕರು 57, ದೈಹಿಕ ಶಿಕ್ಷಣ ಶಿಕ್ಷಕರು 81, ಒಟ್ಟಾರೆ 725 ಮತ್ತು 42 ಬ್ಯಾಕ್ಲಾಗ್ ಹುದ್ದೆಗಳು 767 ಒಟ್ಟಾರೆ ಹುದ್ದೆಗಳು. ಇದು RPC, ರೆಸಿಡಿಯಲ್ ಪೇರೆಂಟ್ ಕೆಡರ್ ಅಥವಾ ಉಳಿಕೆ ಮೂಲ ವೃಂದ ಅಥವಾ non-HK ಅಂತ ಜನರಲ್ ಆಗಿ ಕರಿತೀವಿ. ಅದೇ ರೀತಿಯಾಗಿ HK ಭಾಗದಲ್ಲೂ ಕೂಡ ನೋಟಿಫಿಕೇಶನ್ ಮಾಡಿದರೆ ಈ ಸ್ಥಳೀಯ ವೃಂದ ಅಥವಾ ಕಲ್ಯಾಣ ಕರ್ನಾಟಕ ವೃಂದ ಅಥವಾ HK ವೃಂದ ಅಂತ ಏನು ಕರಿತೀವಿ, ಈ ಒಂದು KK ರೀಸನಲ್ಲೂ ಕೂಡ ಕನ್ನಡ ಭಾಷಾ ಶಿಕ್ಷಕರ ಹುದ್ದೆಗಳು ಒಟ್ಟು 62 ಇದ್ದಾವೆ. 60 ಪ್ಲಸ್ 2 ಬ್ಯಾಕ್ಲಾಗ್ ಇದೆ. ಇಂಗ್ಲಿಷ್ ಭಾಷಾ ಶಿಕ್ಷಕರು 69, ಹಿಂದಿ ಭಾಷಾ ಶಿಕ್ಷಕರು 31, ಗಣಿತ ಅಥವಾ ಮ್ಯಾಥ್ಸ್ ಟೀಚರು 35, ಸೈನ್ಸ್ ಟೀಚರ್ 32, ಸೋಷಿಯಲ್ ಸೈನ್ಸ್ ಟೀಚರ್ 24 ಮತ್ತು ಫಿಸಿಕಲ್ ಎಜುಕೇಷನ್ ಟೀಚರ್ 33, ಪದವೀಧರ ಚಿತ್ರಕಲಾ ಶಿಕ್ಷಕರು 17 ಮತ್ತು ಡಿಪ್ಲೊಮಾ ಚಿತ್ರಕಲಾ ಶಿಕ್ಷಕರು 17. ಡಿಪ್ಲೊಮಾ ಮತ್ತು ಪದವೀಧರ ಚಿತ್ರಕಲಾ ಶಿಕ್ಷಕರಿಗೆ ಮಾತ್ರ ಈ ಬೇಸಿಕಲ್ಲಿ ಒಂಚೂರು ಬದಲಾವಣೆ ಆಗಿದೆ. ಬೇರೆ ಶಿಕ್ಷಕರಿಗೆ 54,175 ಬೇಸಿಕ್ ಇದ್ದರೆ ಚಿತ್ರಕಲಾ ಶಿಕ್ಷಕರಿಗೆ 49,050 ಬೇಸಿಕ್ ಇದೆ. ಒಟ್ಟು ಹುದ್ದೆಗಳು 320 ಹುದ್ದೆಗಳಾಗ್ತವೆ. ಹುದ್ದೆವಾರು ಪ್ರವರ್ಗವಾರು ವಿವರಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ನೀವು ಯಾವ ಹುದ್ದೆ, ನೀವು ಇಂಗ್ಲೀಷ್ ಟೀಚರ್ ಅಥವಾ ಕನ್ನಡ ಟೀಚರ, ಹಿಂದಿ ಟೀಚರ, ಯಾವ ಒಂದು ಹುದ್ದೆಗೆ ಅರ್ಹತೆ ಇದ್ದೀರಿ ಆ ಹುದ್ದೆಗೆ ತಕ್ಕಂತೆ ಎಷ್ಟು ಹುದ್ದೆಗಳಿದ್ದಾವೆ, ನೀವು ಯಾವ ಕ್ಯಾಟಗರಿ ಏನು ಅಂತ ವಿವರ ಕೊಟ್ಟಿದ್ದಾರೆ. ವೆಬ್ಸೈಟ್ಗಾರ ಹೋಗಿ ನೋಡಿ, ಇಲ್ಲ ನಮ್ಮ ಟೆಲಿಗ್ರಾಮಲ್ಲಿ ಚಾನಲಲ್ಲಿ ಕೊಡ್ತೀನಿ, ಇಲ್ಲ ಕೊನೆಗೆ ಕೊಟ್ಟಿದ್ದೀನಿ ನೋಡಿ. ಇಷ್ಟ ಆಯಿತು. ಈ ಹುದ್ದೆಗಳಿಗೆ ಪೇಪರ್ ಎಷ್ಟಿರ್ತವೆ ಅಂದರೆ 2 ಪೇಪರ್ 1 ಮತ್ತು ಪೇಪರ್ 2. ಪೇಪರ್ 2 ಅಂತೂ ನಿರ್ದಿಷ್ಟ ಪತ್ರಿಕೆ ಇರುತ್ತೆ ವಿಷಯವಾರು. ಈಗ ಗಣಕ ವಿಜ್ಞಾನ ಶಿಕ್ಷಕರು ಅಂದರೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸಿಲೆಬಸ್ ಇರುತ್ತೆ. ಸೈನ್ಸ್ ಅಂದರೆ ಸೈನ್ಸ್ ರಿಲೇಟೆಡ್ ಅಥವಾ ಅದೇನು ಸಿಲೆಬಸ್ಸು ನಂತರ ಪ್ರತ್ಯೇಕವಾಗಿ ಪ್ರಕಟಿಸ್ತಾರಂತೆ. ಅದು ಬಿಟ್ಟು ಈಗ ಪತ್ರಿಕೆ 2 100 ಅಂಕಗಳು, 100 ಪ್ರಶ್ನೆ, 2 ಗಂಟೆ. ಇದು ಆಯಾ ಸ್ಪೆಸಿಫಿಕ್ ಪೇಪರ್ ಅಂತ ನೋಡಿದ್ವಿ. ಈ ಪ್ರಶ್ನೆ ಇರ್ತಕ್ಕಂಥದ್ದು ಈ ಪತ್ರಿಕೆ 1ರಲ್ಲಿ ಭಾಳ ಸಿಲೆಬಸ್ ಇದೆ. 100 ಪ್ರಶ್ನೆ, 100 ಅಂಕ, 2 ಗಂಟೆಯೇ. ಸಿಲೆಬಸ್ ಮಾತ್ರ ಗ್ರೂಪ್ ಸಿ ಸಿಲೆಬಸ್ ಭಾಳ ಎಕ್ಸ್ಟ್ರಾ ಸಿಲೆಬಸ್ ಇರೋದನ್ನು ಕಾಣ್ತೀವಿ. ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್ ಅಂತಲೇ ನಾವು ಹಿಂದೆ ಒಂದು ಕೋರ್ಸ್ ಮಾಡಿದ್ವಿ, ನೋಡಿರ್ಬೋದು. ಇದನ್ನು ಡಿಕೋಡ್ ಮಾಡ್ತಾ ಹೋದರೆ ಫಸ್ಟು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳ ಸಾಮಾನ್ಯ ಜ್ಞಾನ ಅಂದರೆ ಕರೆಂಟ್ ಅಫೇರ್ಸ್ ನೋಡಿ. KE ಅಂದ್ರೇ ಕರೆಂಟ್ ಅಫೇರ್ಸ್ ಹೆಚ್ಚಿನ ವೆಯ್ಟೇಜ್ ಇರುತ್ತೆ. ಭಾಳ ಸಲ ಹೇಳ್ತಾ ಇರ್ತೀವಿ, ಮಿನಿಮಮ್ಮು 25ರಿಂದ 35 ಪ್ರಶ್ನೆವರೆಗೂ ಕೂಡ ಈ ಕರೆಂಟ್ ಅಫೇರ್ಸ್ ಮೇಲೆ ಬರೋದನ್ನು ಕಾಣ್ತಾ ಇದ್ದೀವಿ ನಾವು. ಅಂದರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಜಿಯೋಗ್ರಫಿ, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಎಕಾನಮಿ, ಬಜೆಟು, ಎಕನಾಮಿಕ್ ಸರ್ವೆ ಎಲ್ಲವನ್ನು ಸೇರಿಸಿದರೆ ಸುಮಾರು 20ರಿಂದ 30-35 ಪ್ರಶ್ನೆ ಬಂದಿರೋದು, 40ರವರೆಗೆ ಬಂದಿರೋದನ್ನು ನೋಡ್ತಾ ಇದ್ದೀವಿ. ಇನ್ನು ಸಾಮಾನ್ಯ ಜ್ಞಾನದ ವಿಷಯಗಳು, ಭೂಗೋಳಶಾಸ್ತ್ರದ ವಿಷಯಗಳು, ಸಮಾಜ ವಿಜ್ಞಾನ ವಿಷಯಗಳು, ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಯ ಕುರಿತಾಗಿರ್ತಕ್ಕಂಥ ಇತಿಹಾಸದ ವಿಷಯಗಳು, ಭಾರತದ ಮತ್ತು ಕರ್ನಾಟಕದ ಇತಿಹಾಸ, ಭಾರತದ ಸಂವಿಧಾನದ ಮತ್ತು ಸಾರ್ವಜನಿಕ ಆಡಳಿತ ಅಂದರೆ ಕಾನ್ಸ್ಟಿಟ್ಯೂಷನ್. ಅಂದರೆ ಇಲ್ಲಿ ಭಾರತ ಮತ್ತು ಕರ್ನಾಟಕದ ಇತಿಹಾಸ ಎರಡೂ ಇದೆ. VAOದಲ್ಲಿ ಓನ್ಲಿ ಕರ್ನಾಟಕದ ಇತಿಹಾಸ, ಯಾವುದರಲ್ಲಿ ಭಾರತದ ಇತಿಹಾಸದಲ್ಲಿ. ಕರ್ನಾಟಕದ ಭೂಗೋಳ, ಭಾರತದ ಭೂಗೋಳದಲ್ಲಿ ಫೋಕಸ್ ಆನ್ ಕರ್ನಾಟಕ ಜಿಯೋಗ್ರಫಿ ಅಂತ ಹೇಳ್ತಾರೆ ಅವರು. ಮತ್ತು ಪ್ರಾಯೋಗಿಕ ಜ್ಞಾನ, ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಅಂದರೆ ಆಲ್ಮೋಸ್ಟ್ ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಬರುತ್ತೆ ಮತ್ತು ಜನರಲ್ ಸೈನ್ಸ್ ರಿಲೇಟೆಡ್ ಬರುತ್ತೆ. ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳಿದ್ದಾವೆ. ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದಲ್ಲಾಗಿರ್ತಕ್ಕಂಥ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆಯ ವಿಷಯಗಳಿದ್ದಾವೆ. ಕರ್ನಾಟಕದ ಅರ್ಥವ್ಯವಸ್ಥೆ, ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯತೆ, ಪ್ರಸ್ತುತ ಸ್ಥಿತಿಗತಿ ಕುರಿತಾಗಿರ್ತಕ್ಕಂಥ ವಿಷಯಗಳು ಅಂದರೆ ಬಜೆಟ್ ಆ್ಯಂಡ್ ಎಕನಾಮಿಕ್ ಸರ್ವೆ. 2 ಬಜೆಟ್, 2 ಎಕನಾಮಿಕ್ ಸರ್ವೆ ನೋಡಿ. ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳ ಮೇಲೆ ಅಂದರೆ ರೂರಲ್ ಡೆವಲಪ್ಮೆಂಟ್, ಪಂಚಾಯತ್ ರಾಜ್ ಆ್ಯಂಡ್ ರೂರಲ್ ಕೋಆಪರೇಟಿವ್ಸ್ ಮೇಲೆ.
ಕರ್ನಾಟಕದ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರದ ಕುರಿತಾಗಿರ್ತಕ್ಕಂಥ ವಿಷಯಗಳು. ಯಾವ ಡಿಪಾರ್ಟ್ಮೆಂಟು, ಯಾವ ಮಿನಿಸ್ಟ್ರಿ ಏನು ಅಪ್ಲಿಕೇಶನ್ ತಂದಿದೆ, ಯಾವ ಪೋರ್ಟಲ್ ತಂದಿದೆ, ಏನು ಅದೆಲ್ಲ ನಮ್ಮ ಟೆಕ್ನಾಲಜಿಯನ್ನು ಹೇಗೆ ಬಳಸ್ಕೊಳ್ತಾ ಇದೆ ಸರ್ಕಾರ ಅಂತಕ್ಕಂಥದ್ದು. ಮತ್ತು ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತಾಗಿರ್ತಕ್ಕಂಥ ವಿಷಯಗಳು ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು. ಹೀಗೆ ಬಹಳ ಸಿಲೆಬಸ್ ಇದೆ, ಪ್ರಿಪೇರ್ ಆಗೋದು ಭಾಳಷ್ಟಿದ್ದಾವೆ. ಇದರಲ್ಲಿ ನಾವು ಡಿಕೋಡ್ ಮಾಡ್ತಾ ಹೋದರೆ ಪತ್ರಿಕೆ ಒಂದರ ಈ ಮೊದಲ ಎ ಮತ್ತು ಬಿ ಏನಿದೆ, ಸಾಮಾನ್ಯ ವಿಜ್ಞಾನ ಏನು ಫಸ್ಟ್ ಎ ಏನಿದೆ, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳ ಸಾಮಾನ್ಯ ಜ್ಞಾನ ನೋಡೋಣ. ಅದ್ರ ಬಗ್ಗೆ ನಾವು ಸಪ್ರೇಟು ಪ್ರತಿ ಸಲ ಕರೆಂಟ್ ಅಫೇರ್ಸ್ ಅನ್ನಂತೂ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ನೀವು ಅಮರ್ಸ್ ಕ್ಲಾಸಸ್ ಹೋದರೆ ಇಲ್ಲಿ ವಿಡಿಯೋಸ್ ಅಂತ ಹೋಗಿ, ಇದು 1178, 1177, 1176 ಅಂತ ಹೀಗೆ ಕಂಟಿನ್ಯೂಸ್ ಆಗಿ ವಿಡಿಯೋ ನಂಬರ್ಸ್ ಇದ್ದಾವೆ, ನೋಡ್ಬೋದು. ಜೊತೆಗೆ ಪ್ಲೇ ಲಿಸ್ಟ್ ಅಂತ ಹೋದರೆ ಕರೆಂಟ್ ಅಫೇರ್ಸ್ 2026 ಕರೆಂಟ್ ಅಫೇರ್ಸಲ್ಲಿ ಈಗ ಆಲ್ರೆಡಿ 131 ಕರೆಂಟ್ ಅಫೇರ್ಸ್ ವಿಡಿಯೋಸ್ ಇದ್ದಾವೆ. ಪ್ರಚಲಿತ ಘಟನೆಗಳಿಗೆ ಬೇಕಾಗಿರ್ತಕ್ಕಂಥ ಸಾಕಷ್ಟು ಮಾಹಿತಿ ಇದೆ. ಸೊ ಅದರಲ್ಲಿ 2023 ಇದೆ, 24 ಇದೆ, 25 ಇದೆ, 26 ಜನವರಿಯಲ್ಲಿ ಈಗ ಆಲ್ರೆಡಿ 9 ವಿಡಿಯೋ, ಫೆಬ್ರವರಿ 26 8 ವಿಡಿಯೋ, ಮಾರ್ಚ್ 26 8, ಏಪ್ರಿಲಲ್ಲಿ 9 ವಿಡಿಯೋ, ಮೇದಲ್ಲಿ 9, ಜೂನಲ್ಲಿ 13, ಈಗ ಜುಲೈಯಲ್ಲಿ ಈಗ ಆಲ್ರೆಡಿ 3 ವಿಡಿಯೋಸ್ ಕಂಪ್ಲೀಟ್ ಆಗಿದೆ. ಅದೇ ಥರ ನಿಮ್ಮ ಪರೀಕ್ಷೆ ಬರೋದ್ರೊಳಗಡೆ ಸೊ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಬಂದೇ ಬರ್ತವೆ. ಇನ್ನು ಕರ್ನಾಟಕ ಬಜೆಟ್ ಇದೆ, ಆರ್ಥಿಕ ಸಮೀಕ್ಷೆ ಮಾಡ್ತಾ ಇದ್ದೀವಿ ಈಗ ಆಲ್ರೆಡಿ. ಇಂಡಿಯಾ ಬಜೆಟ್ ಕೂಡ ಕಂಪ್ಲೀಟ್ ಮಾಡಿದ್ದೀವಿ. ಇವೆಲ್ಲವೂ ಕೂಡ ನಿಮ್ಮ ಎ ಸೆಕ್ಷನ್ನಲ್ಲಿ ಏನಿದೆ ಈ ಪ್ರಚಲಿತ ಘಟನೆಗಳಿಗೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಸಾಕಷ್ಟು ಸ್ಪೆಷಲ್ ವಿಡಿಯೋಸ್ ಮಾಡಿದ್ದೀವಿ. ಸ್ಪೆಷಲ್ ವಿಡಿಯೋಸ್ ಅಂದರೆ ಈಗ ಯಾವ್ದಾದ್ರು ಒಂದು ಘಟನೆ ನಡೆದಿರುತ್ತೆ, ಒಂದು ಈವೆಂಟ್ ಆಗಿರುತ್ತೆ, ಆ ಈವೆಂಟ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಡೀಟೇಲ್ ಆಗಿ ಮಾತಾಡ್ತಕ್ಕಂಥದ್ದು. ಇತ್ತೀಚೆಗೆ ಕ್ಲಾಸ್ ನಂಬರ್ 1168 ಇದು 1178 ಬಗ್ಗೆ ಮಾತಾಡ್ತಾ ಇದ್ದೀವಿ. ಒಂದು 10 ಕ್ಲಾಸ್ ಹಿಂದೆ ಹೋದರೆ ನ್ಯಾಷನಲ್ ಕರೆಂಟ್ ಅಫೇರ್ಸು NFHS 6 ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 2023-24 ರಿಪೋರ್ಟ್ ಬಂದಿತ್ತು. ಅದ್ರ ಬಗ್ಗೆ ಸಪ್ರೇಟಾಗಿ MCQಗಳ ಮುಖಾಂತರ. ಕ್ಲಾಸ್ ನಂಬರ್ 1167 ಈ 52nd G7 ಸಮಿಟ್ ಆಗಿತ್ತು ಫ್ರಾನ್ಸ್ನ ABN ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋದಲ್ಲಿ. ಹಾಗೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅಂತ ಅಂದರೆ ಸಾಕಷ್ಟು ಅಂತಾರಾಷ್ಟ್ರೀಯ ಸಂಸ್ಥೆಗಳೇನಿದ್ದಾವೆ ಅದ್ರ ಮೇಲೆ ಸಾಕಷ್ಟು ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳಾಗಿ ಬರುತ್ತೆ. ಅದ್ರ ಬಗ್ಗೆ ಕಂಪ್ಲೀಟಾಗಿ ಕ್ಲಾಸ್ ನಂಬರ್ 1158, 59, 60 ನೋಡಿ. ವಿವಿಧ ನೇಮಕಾತಿಗಳು, ಭಾರತದಲ್ಲಿರ್ತಕ್ಕಂಥ ವಿವಿಧ ಸಂಸ್ಥೆಗಳು, ಅದರ ಮುಖ್ಯಸ್ಥರು, ಅದರ ಹೆಡ್ ಕ್ವಾರ್ಟರ್ಸು, ಅದರ ಸ್ಥಾಪನೆ, ಹೀಗೆ ಹಲವಾರು ವಿಚಾರಗಳನ್ನು ಕ್ಲಾಸ್ ನಂಬರ್ 1155, 1157 ಹೂ ಈಸ್ ಹೂ ಅಂತ ಸೊ ನೋಡಿ. ಅದೇ ಥರ ಕ್ಲಾಸ್ ನಂಬರ್ 1143 ಎನ್ವಿರಾನ್ಮೆಂಟ್ ಕರೆಂಟ್ ಅಫೇರ್ಸ್ 100 ರಾಮ್ಸರ್ ತಾಣಗಳಾಗಿದ್ದು ನಮ್ಮ ದೇಶದಲ್ಲಿ. ಆ ಸಂದರ್ಭದಲ್ಲಿ ಎಲ್ಲ 100 ರಾಮ್ಸರ್ ತಾಣಗಳ ಕಂಪ್ಲೀಟ್ ಡೀಟೇಲ್ಸು. ಕ್ಲಾಸ್ ನಂಬರ್ 1141 ಸ್ಪೋರ್ಟ್ಸ್ ಕರೆಂಟ್ ಅಫೇರ್ಸ್. ಫ್ರೆಂಚ್ ಓಪನ್ ಮುಗಿದಿದೆ, ಈಗ ನೆಕ್ಸ್ಟು ವಿಂಬಲ್ಡನ್ ಮುಗಿತಾ ಇದೆ ನಾಳೆಗೆ, ಸೊ ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಬರುತ್ತೆ. ಅದೇ ಥರ ಆಸ್ಟ್ರೇಲಿಯನ್ ಓಪನ್ ಮುಗಿದಿತ್ತು, ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿದ್ದೀವಿ. ಕರ್ನಾಟಕದ ನೂತನ ಮುಖ್ಯಮಂತ್ರಿಗಳಾಗಿದ್ದರು DK ಶಿವಕುಮಾರ್ ಅವರು. ಅದೇ ಸಂದರ್ಭದಲ್ಲಿ ಕ್ಲಾಸ್ ನಂಬರ್ 1135 ಇಡೀ ಕರ್ನಾಟಕದ ಮುಖ್ಯಮಂತ್ರಿಗಳ ಜರ್ನಿ ಕ್ಲಾಸ್ ನಂಬರ್ 1135 1947ರಿಂದ 2026 ಅದೇ ಥರ ಥರ್ಡ್ ನಾರ್ಡಿಕ್ ಸಮಿಟ್, ಮೋದಿಯವರ 5 ದೇಶಗಳ ಭೇಟಿ, IPL 2026, ಮಿಲಿಟರಿ ಎಕ್ಸಸೈಸಸ್, ಪಂಪ ಪ್ರಶಸ್ತಿ ಅವಾರ್ಡೀಸ್, ಕರ್ನಾಟಕ ಸ್ಟೇಟ್ ಅವಾರ್ಡ್ಸ್ ಆನರ್ಸ್, ಆಸ್ಕರ್ ಅವಾರ್ಡ್ಸ್, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು 3 ವಿಡಿಯೋದಲ್ಲಿ, ಜ್ಞಾನಪೀಠ ಅವಾರ್ಡ್ R ವೈರಮುತ್ತೂರ್ ಅವರಿಗೆ ಬಂದಿತ್ತು. ಅದೇ ಸಂದರ್ಭದಲ್ಲಿ ಎಲ್ಲ 8 ಕನ್ನಡ ಜ್ಞಾನಪೀಠ ಅವಾರ್ಡೀಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅದೇ ಥರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಅನೌನ್ಸ್ ಆಗಿತ್ತು, ಅದರದ್ದು ಕೂಡ ಕಂಪ್ಲೀಟ್ ಜರ್ನಿ ನೋಡಿದ್ವಿ. ಇನ್ನು ICC T20 ವರ್ಲ್ಡ್ ಕಪ್ ಮುಗಿದಿತ್ತು, ಭಾರತ 3ನೇ ಬಾರಿಗೆ ಗೆದ್ದಿತ್ತು, ಅದರ ಬಗ್ಗೆ ಸಪ್ರೇಟ್ ವಿಡಿಯೋ. CPI ನ್ಯೂ ಬೇಸ್ ಇಯರ್, ಇಂಡಿಯಾ AI ಇಂಪ್ಯಾಕ್ಟ್ ಸಮಿಟ್, M ಗೋವಿಂದರಾವ್ ಕಮಿಟಿ ಜೊತೆಗೆ ನಂಜುಂಡಪ್ಪ ಕಮಿಟಿ ವರದಿ ಕ್ಲಾಸ್ ನಂಬರ್ 1060. ಅದೇ ಥರ 16th ಫಿನಾನ್ಸ್ ಕಮಿಷನ್ ರಿಪೋರ್ಟ್ ಕೊಟ್ಟಿತ್ತು, ಅದ್ರ ಬಗ್ಗೆ 2 ವಿಡಿಯೋದಲ್ಲಿ ಮಾತಾಡಿದ್ವಿ, ಕ್ಲಾಸ್ ನಂಬರ್ 105758. ಹೀಗೆ ಇವೆಲ್ಲವೂ ಕೂಡ ಸಪ್ರೇಟ್ ಸ್ಪೆಷಲ್ ವಿಡಿಯೋಸ್ ಆಗ್ತವೆ. ಇಲ್ಲಿ ಕ್ಲಾಸ್ ನಂಬರ್ ಕೊಟ್ಟಿರ್ತೀನಿ, ಇದರ PDF ಕೊಟ್ಟಾಗ ಯಾವ ಕ್ಲಾಸ್ ನೋಡಬೇಕು ಹೋಗಿ ನೋಡಿ. ಇದು ಕರೆಂಟ್ ಅಫೇರ್ಸ್ಗೆ ಕಂಪ್ಲೀಟ್ ನಿಮ್ಗೆ ಯೂಸ್ ಆಗುತ್ತೆ. ಇನ್ನು ಮುಂದುವರಿಯುತ್ತಾ ಸಮಾಜ ವಿಜ್ಞಾನ ವಿಷಯಗಳು, ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆ ಇತಿಹಾಸದ ವಿಷಯಗಳು,
ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು, ಸ್ವಾತಂತ್ರ್ಯಾನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆ ವಿಷಯಗಳು. ಇಲ್ಲಿ ಸಮಾಜ ಅಂತ ಬರ್ತಾ ಇದೆ. ಸಮಾಜದ ಬೆಳವಣಿಗೆ, ಸಾಮಾಜಿಕ ಬದಲಾವಣೆಗಳು, ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳು ಈ ಗ್ರೂಪ್ ಸಿ ಸಿಲೆಬಸ್ಸಲ್ಲಿ ಇರೋದರಿಂದ ಭೂ ಸುಧಾರಣೆಗಳ ಮೇಲೆ 4 ವಿಡಿಯೋ, ಕ್ಲಾಸ್ ನಂಬರ್ 995, 996, 997, 998 ಲ್ಯಾಂಡ್ ರಿಫಾರ್ಮ್ಸ್ 4 ಪಾರ್ಟಲ್ಲಿ ಸುಮಾರು 4 ಗಂಟೆಗಳ ಡಿಸ್ಕಷನ್ ಇದೆ. ಹೋಗಿ ನೋಡಿ ಆಯಾ ಕ್ಲಾಸ್ ನಂಬರ್. ಇನ್ನು ಸಮಾಜಶಾಸ್ತ್ರದ ಮೇಲೆ ಬಹಳ ಬರ್ತಾ ಇತ್ತು, ಹಾಗಾಗಿ ಪಾರ್ಟ್ 5 ಕ್ಲಾಸ್ ನಂಬರ್ 1003. ಹಾಗೆ ಸಮಾಜಶಾಸ್ತ್ರದಲ್ಲಿ ಪಾರ್ಟ್ 1 ಪಾಶ್ಚಾತ್ಯ ಸಮಾಜಶಾಸ್ತ್ರಜ್ಞರ ಕೊಡುಗೆಗಳು ವಿತ್ ಓಲ್ಡ್ ಕ್ವಶನ್ ಪೇಪರ್. 2ನೇ ಪಾರ್ಟ್ ಸೋಷಿಯಾಲಜಿ ಮೇಲೆ ಭಾರತೀಯ ಸಮಾಜಶಾಸ್ತ್ರಜ್ಞರು, ಅಗೇನ್ ಪಾರ್ಟ್ 3 ಸಮಾಜದ ಮೂಲಭೂತ ಪರಿಕಲ್ಪನೆಗಳು ಮತ್ತು ಸಮಾಜಶಾಸ್ತ್ರದ ಹಳೆಯ ಪ್ರಶ್ನೆ ಪತ್ರಿಕೆಗಳು, ಮತ್ತು 5ನೇ ಭಾಗದಲ್ಲಿ ಜನಸಂಖ್ಯಾಶಾಸ್ತ್ರ. ಹೀಗೆ ಸಮಾಜದ ಬಗ್ಗೆ ಇಲ್ಲೇನು ಸಿಲೆಬಸ್ಸಲ್ಲಿ ಕೊಟ್ಟಿದ್ದಾರೆ, ಭಾರತೀಯ ಸಮಾಜ, ಅದರ ಬೆಳವಣಿಗೆ, ಇತಿಹಾಸದ ವಿಷಯಗಳು, ಸ್ವಾತಂತ್ರ್ಯಾನಂತರದಲ್ಲಿ ಸಾಮಾಜಿಕ ಬದಲಾವಣೆ ವಿಷಯಗಳು, ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು, ಈ ಎಲ್ಲ ಟಾಪಿಕ್ಕಿಗೆ ಅನುಕೂಲವಾಗುವಂತೆ ಇಷ್ಟು ವಿಡಿಯೋಗಳನ್ನು ಮಾಡಿದ್ದೀವಿ. ಯಾರಿಗೆ ಬೇಕನ್ಸುತ್ತೆ ನೋಡಿ. ಮುಂದುವರಿಯುತ್ತಾ ಕರ್ನಾಟಕದ ಅರ್ಥವ್ಯವಸ್ಥೆ ಮತ್ತು ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯತೆ, ಪ್ರಸ್ತುತ ಸ್ಥಿತಿಗತಿ ಕುರಿತಾಗಿರ್ತಕ್ಕಂಥ ವಿಷಯಗಳು. ಅಲ್ರಿ ಕರ್ನಾಟಕದಲ್ಲಿ ಅರ್ಥವ್ಯವಸ್ಥೆ ಹೇಗಿದೆ ಅಂತ ತಿಳ್ಕೊಳ್ಳೋದೆಲ್ಲಿಂದ? ಬಜೆಟಿಂದ ಮತ್ತು ಎಕನಾಮಿಕ್ ಸರ್ವೆಯಿಂದ. ಅದರ ಸಾಮರ್ಥ್ಯ, ದೌರ್ಬಲ್ಯತೆ ಮತ್ತು ಪ್ರಸ್ತುತ ಸ್ಥಿತಿಗತಿ ಕುರಿತಾಗಿರ್ತಕ್ಕಂಥ ವಿಷಯಗಳು ಕರ್ನಾಟಕದ ಆರ್ಥಿಕ ಸಮೀಕ್ಷೆ, ಕರ್ನಾಟಕದ ಬಜೆಟಲ್ಲಿ ಸಿಗುತ್ತೆ. ಅದ್ರ ಬಗ್ಗೆ ನಾವು ಇತ್ತೀಚೆಗೆ ಕರ್ನಾಟಕದ 2026 ಬಜೆಟ್, ಸಿದ್ದರಾಮಯ್ಯನವರ 17ನೇ ಬಜೆಟನ್ನು 6 ಭಾಗಗಳಲ್ಲಿ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5, ಪಾರ್ಟ್ 6. ಸಿದ್ದರಾಮಯ್ಯನವರು ತಮ್ಮ ಬಜೆಟ್ ಭಾಷಣದಲ್ಲಿ ಸುಮಾರು 1.5 ಗಂಟೆ ಮಾತಾಡಿದ್ದಾರೆ. ನಾವು 7.5 ಗಂಟೆ ಡಿಸ್ಕಷನ್ ಆಗಿದೆ. ಯಾಕಷ್ಟು ಅಂತ ಕೇಳ್ಬೋದು. ಅವರು ಯಾವುದೋ ಒಂದು ನದಿ ಜೋಡಣೆ ಅಂದ ತಕ್ಷಣ ನಾವು ಆ ನದಿ ಎಲ್ಲಿದೆ, ಅದರ ಉಗಮ ಎಲ್ಲಿ, ಅದು ಎಲ್ಲಿ ಹರಿಯುತ್ತೆ, ಅದರ ಉಪನದಿಗಳು ಯಾವ್ಯಾವು, ಈ ಜೋಡಣೆ ಮಾಡೋದ್ರಿಂದ ಏನು ಉಪಯೋಗ, ಏನು ಲಾಭ ನಷ್ಟ, ಅದೆಲ್ಲ ಮಾತಾಡಿರ್ತೀವಿ. ಅವರು ಹೊಸ ಒಂದು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟನ್ನು ಘೋಷಣೆ ಮಾಡ್ತೀವಿ ಅಂತ ಹೇಳಿದರೆ, ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂದ್ರೇನು, ಎಷ್ಟಿದಾವೆ ಕರ್ನಾಟಕದಲ್ಲಿ, ಇತ್ತೀಚೆಗೆ ಯಾವು, ಕರ್ನಾಟಕದಲ್ಲಿ ಇಂತಿಂಥ ಏನು ಯುನೆಸ್ಕೋ ಸೈಟ್ಸ್ ಇದ್ದಾವೆ ಅಥವಾ ಇನ್ನೊಂದು ಏನೋ ವಿಚಾರ ಬಂದ್ಗಳು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಮಾತಾಡೋದಕ್ಕೇನೆ ಇಷ್ಟು ಟೈಮ್ ಆಗುತ್ತೆ. ಹಾಗಾಗಿ ಭಾಳ ಡೀಟೇಲ್ಡ್ ಆಗಿದ್ದಾವೆ, ಸೊ ನೋಡಿ. ಅದೇ ಥರ 2025 ಬಜೆಟು ನೋಡಬೇಕು, ಅದನ್ನೂ 6 ಪಾರ್ಟಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸುಮ್ಮನೆ ಒಂದು ವಿಡಿಯೋದಲ್ಲಿ 50 ನಿಮಿಷದಲ್ಲಿ 30 ನಿಮಿಷದಲ್ಲಿ ಬಜೆಟ್ ಎಲ್ಲ ಹೇಳ್ಬಿಟ್ರೆ ಎಕ್ಸಾಮಲ್ಲಿ ಪಾಸ್ ಆಗೋಕ್ಕಾಗಲ್ಲ. ಇವತ್ತಿನ ಕ್ವಶನ್ ಪೇಪರ್ ಬೇರೆ ಲೆವೆಲಲ್ಲೇ ಇದೆ. 2025 ನೋಡಬೇಕು, 2026 ಬಜೆಟ್ ನೋಡಬೇಕು. ಅದೇ ಥರ ಆರ್ಥಿಕ ಸಮೀಕ್ಷೆನೂ ನೋಡಬೇಕು. ಇವನ್ ನಾವು 2024 ಬಜೆಟು ಕಂಪ್ಲೀಟ್ ಇದೆ ಬಿಡ್ರಿ. ಅದೇ ಥರ ಭಾರತದ ಬಜೆಟ್ ನೋಡ್ಬೇಕು. 2026 ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಲ್ಲಿ ನೋಡಿದ್ದೀವಿ. ಇಲ್ಲಿ ಕ್ಲಾಸ್ ನಂಬರ್ ಇದಾವೆ, ನಾನು ಹೇಳಕ್ಕೆ ಹೋಗಲ್ಲ, ನೀವೇ ನೋಡ್ಬೇಕು. 2025 ಬಜೆಟ್ ಕೂಡ ಇದ್ದಾವೆ, ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್. ಅದೇ ಥರ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ನಿನ್ನೆ ತಾನೇ ಡಿಸ್ಕಷನ್ ಮಾಡಿದ್ವಿ. 1176 ಅಲ್ಲಿ ಚಾಪ್ಟರ್ 7ಗೆ ಬಂದಿದ್ದೀವಿ ಈಗ ಆಲ್ರೆಡಿ. ಪಾರ್ಟ್ 1 ಮುಗಿದಿದೆ. ಅದೇ ಥರ ಚಾಪ್ಟರ್ 1ನಲ್ಲಿ 2 ಪಾರ್ಟು, ಚಾಪ್ಟರ್ 2ಅಲ್ಲಿ 2 ಪಾರ್ಟು, ಚಾಪ್ಟರ್ 3ಅಲ್ಲಿ 3 ಪಾರ್ಟು, ಚಾಪ್ಟರ್ 4ಅಲ್ಲಿ ಅಗೇನ್ 2 ಪಾರ್ಟು, ಚಾಪ್ಟರ್ 5ಅಲ್ಲಿ 2 ಪಾರ್ಟು, ಚಾಪ್ಟರ್ 6ಅಲ್ಲಿ 3 ಪಾರ್ಟಲ್ಲಿ ಡಿಸ್ಕಷನ್ ಮಾಡಿದ್ವಿ ಕರ್ನಾಟಕದ ಆರ್ಥಿಕ ಸಮೀಕ್ಷೆ 2026. ಅದೇ ಥರ 2025 ಆರ್ಥಿಕ ಸಮೀಕ್ಷೆ ಕೂಡ ಕಂಪ್ಲೀಟ್ ಮಾಡಿದ್ದೀವಿ, ಹೋಗಿ ನೋಡಿ. ಭಾರತದ ಆರ್ಥಿಕ ಸಮೀಕ್ಷೆ 2025 ಕೂಡ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ವಿ. 10 ಚಾಪ್ಟರ್ ಮುಗಿಸಿದ್ವಿ, 9-10 ಚಾಪ್ಟರ್. ಅದೇ ರೀತಿಯಾಗಿ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು, ಗ್ರಾಮೀಣ ಸಹಕಾರ ಸಂಸ್ಥೆಗಳು ಮತ್ತು ಕರ್ನಾಟಕದ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರದ ಕುರಿತಾಗಿರ್ತಕ್ಕಂಥ ವಿಚಾರ, ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತಾಗಿರ್ತಕ್ಕಂಥ ವಿಷಯಗಳು, ಇದ್ರ ಮೇಲೆ ಕೂಡ ಸಪ್ರೇಟ್ ಆಗಿ ನಾವು ಡಿಸ್ಕಷನ್ ಮಾಡಿದ್ವಿ, ನೋಡ್ಬೋದು. ಕರ್ನಾಟಕದ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರದ ಕುರಿತ ವಿಚಾರಗಳು ಅಥವಾ KA ಪಠ್ಯಕ್ರಮಕ್ಕೆ ಅನುಗುಣವಾಗಿ ಅಂತಲೇ ಡಿಸ್ಕಷನ್ ಮಾಡಿದ್ವಿ. ಕ್ಲಾಸ್ ನಂಬರ್ 982, 983, 984, 985 4 ವಿಡಿಯೋದಲ್ಲಿ ಸುಮ್ಮನೆ ಹೇಳೋಕ್ಕಾಗಲ್ಲ, 1 ಗಂಟೆ ಡಿಸ್ಕಷನ್. ಎಲ್ಲ
ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ KEA KPSC ಈ ವಿಷಯದ ಮೇಲೆ ಹೇಗೆ ಪ್ರಶ್ನೆಗಳನ್ನು ತಂದಿದ್ದಾರೆ ಅದ್ರ ಪ್ರಕಾರವೇ ತಂದಿರತಕ್ಕಂಥದ್ದು. ಆ ಮೂಲಕ ನಿಮಗೆ ಈ ಕರ್ನಾಟಕದ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕುರಿತಾಗಿರತಕ್ಕಂಥ ವಿಷಯಗಳು ಎಲ್ಲೂ ನೋಡೋ ಅವಶ್ಯಕತೆ ಇಲ್ಲ, ಈಗ ಆಲ್ರೆಡಿ ಮಾಡಿಕೊಟ್ಟಿದ್ದೀವಿ ಒಂದು. ಅದೇ ಥರ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳಂತ ನೋಡಿ, ಲಾಸ್ಟ್ ಪಾಯಿಂಟ್ ಇದೆ, ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತಾಗಿರತಕ್ಕಂಥ ವಿಷಯಗಳು. ಇವು ಕೂಡ ಆಲ್ರೆಡಿ 4 ಪಾರ್ಟಲ್ಲಿ ಮುಗಿದಿದೆ, ಕಂಪ್ಲೀಟ್ ಡಿಸ್ಕಷನ್ ಮಾಡಿದ್ದೀವಿ. ಅದೇ ಥರ ಗ್ರಾಮೀಣ ಅಭಿವೃದ್ಧಿ 3 ಪಾರ್ಟಲ್ಲಿ, ರೂರಲ್ ಡೆವಲಪ್ಮೆಂಟ್. ಅದೇ ಥರ ಸಹಕಾರ ಸಂಘಗಳು, ಇಲ್ಲೇನು ಕೋಆಪರೇಟಿವ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ, ಕೋಆಪರೇಟಿವ್ಸ್ ಅಂತ ಸಹಕಾರ ಸಂಘಗಳು, ಸಹಕಾರ ಸಂಸ್ಥೆಗಳು, ಅದ್ರ ಮೇಲೇನೂ ಕೂಡ 5 ವಿಡಿಯೋ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5 ಕೋಆಪರೇಟಿವ್ ಸೊಸೈಟೀಸ್ ಮೇಲೆ 5 ವಿಡಿಯೋ, ಒಂದೊಂದು 45 ನಿಮಿಷ 50 ನಿಮಿಷ 1 ಗಂಟೆ ಅಂದ್ರೂ ಎಷ್ಟಾಗುತ್ತೆ ನೀವೇ ನೋಡಿ. ಭೂ ಸುಧಾರಣೆಗಳ ಮೇಲೆ 4 ವಿಡಿಯೋ, ಸೋಷಿಯಾಲಜಿ ಮೇಲೆ 5 ವಿಡಿಯೋ. ಹಾಗಾಗಿ ಎಲ್ಲ ಕಂಪ್ಲೀಟ್ ಆಯಿತು. ಅದೇ ಥರ ಭಾರತದ ಸಮಾಜ ಮತ್ತು ಅದರ ಬೆಳವಣಿಗೆ ಇತಿಹಾಸದ ವಿಷಯಗಳು, ಕರ್ನಾಟಕ ಮತ್ತು ಭಾರತದ ಇತಿಹಾಸದ ಬಗ್ಗೆ ಎಕ್ಸ್ಟ್ರಾ ಮಾಹಿತಿ ಇದೆ ನೋಡ್ಬೋದು. ಚೋಳರ ಮೇಲೆ ಈಗ ಆಲ್ರೆಡಿ 10 ಪಾರ್ಟ್ ಮುಗಿಸಿದ್ದೀವಿ. ಹಿಸ್ಟ್ರಿ ಕೂಡ ಇನ್ನು ಮುಂದುವರ್ಸೋಕ್ಕಾಗಿಲ್ಲ, ಯಾವಾಗಾರು ಫ್ರೀ ಇದ್ದ ಮಾಡೋಣ. ಚೋಳರು, ಅದೇ ರೀತಿಯಾಗಿ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ ಚಾಪ್ಟರ್ 1. ಅದೇ ಥರ ಭಾರತದ ಇತಿಹಾಸದಲ್ಲಿ ಅಧ್ಯಾಯ 2 ಶಿಲಾಯುಗ ಲೋಹಗಳ ಯುಗ, ಸಿಂಧೂ ನಾಗರಿಕತೆ, ವೈದಿಕ ಸಂಸ್ಕೃತಿಯ ಮೂಲ ಪ್ರಮುಖ ಲಕ್ಷಣಗಳು, ವೇದಿಕ್ ಏಜ್, ಹೊಸ ಧರ್ಮಗಳ ಉದಯ, ಜೈನ ಧರ್ಮ, ಬೌದ್ಧ ಧರ್ಮ, ಮೌರ್ಯ ಸಾಮ್ರಾಜ್ಯ, ಕುಶಾಣರು, ಚೋಳರು ಕಂಪ್ಲೀಟ್ ಆಗಿದೆ ನೋಡಿ. ಅದೇ ಥರ ಇನ್ನು ಭೂಗೋಳ ಶಾಸ್ತ್ರದ ವಿಷಯಗಳು ಬಂದಾಗ ಪದೇ ಪದೇ ಕೇಳ್ತಾ ಇದ್ರು KEAದವರು, ಬಂದರುಗಳ ಮೇಲೆ, ಪಶ್ಚಿಮ ಅಭಿಮುಖ ಆಗಿರ್ತಕ್ಕಂಥ ನದಿಗಳ ಮೇಲೆ, ಕರ್ನಾಟಕದ ಕಡಲ ತೀರಗಳ ಅಳಿವೆಗಳ ಮೇಲೆ ಅಂದರೆ ಬೀಚಸ್ ಈಸ್ಟರೀಸ್ ಮೇಲೆ, ಕರ್ನಾಟಕದ ದ್ವೀಪಗಳು ಟೊಂಬಲುಗಳ ಮೇಲೆ ಕೇಳ್ತಾ ಇದ್ರು. ಅದಕ್ಕೋಸ್ಕರನೇ ಡೆಡಿಕೇಟೆಡ್ ಆಗಿ 4 ಪಾರ್ಟಲ್ಲಿ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀನಿ, ಹೋಗಿ ನೋಡಿ. ಇನ್ನು ಕರ್ನಾಟಕದ ಭೂಗೋಳದಲ್ಲಿ ಕರ್ನಾಟಕದ ಪರಿಚಯ ಕ್ಲಾಸ್ ನಂಬರ್ 26, ಕರ್ನಾಟಕದ ಭೂ ಸ್ವರೂಪಗಳು ವಾಯುಗುಣ ಕ್ಲಾಸ್ ನಂಬರ್ 27, ಕರ್ನಾಟಕದ ನದಿಗಳು ನದಿ ವ್ಯವಸ್ಥೆ ಕ್ಲಾಸ್ ನಂಬರ್ 28, ಕರ್ನಾಟಕದ ಮತ್ತೊಂದು ಪಾಠ ಕರ್ನಾಟಕದ ಪ್ರಮುಖ ಅಣೆಕಟ್ಟುಗಳು ಜಲಾಶಯಗಳು ಕ್ಲಾಸ್ ನಂಬರ್ 31. ಹೀಗೆ ಜಿಯೋಗ್ರಫಿ ಕೂಡ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀವಿ. ಇಷ್ಟು ಹೇಳ್ತಾ ಈಗ ಒಂದೊಂದೇ ಈ ಟೀಚರ್ ಪೋಸ್ಟಲ್ಲಿರ್ತಕ್ಕಂಥ ವಿವಿಧ ಏನೇನು ಕಂಡೀಷನ್ಸ್ ಇದ್ದಾವೆ ಶೈಕ್ಷಣಿಕ ವಿದ್ಯಾರ್ಹತೆ ನೋಡೋಣ. ಕನ್ನಡ ಭಾಷಾ ಶಿಕ್ಷಕರು ಏನು ವಿದ್ಯಾರ್ಹತೆ? ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕನ್ನಡ ಭಾಷೆಯನ್ನು ಒಂದು ಐಚ್ಛಿಕ ವಿಷಯವನ್ನಾಗಿ ಓದಿ ಕಲಾ ವಿಭಾಗದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು. ಕನ್ನಡ ಭಾಷಾ ಶಿಕ್ಷಕರಾಗಬೇಕಾದ್ರೆ ಆಪ್ಷನಲ್ ಕನ್ನಡ ಓದಿರಬೇಕು ಅಂತ ಹೇಳ್ತಾ ಇದ್ದಾರೆ. ಆಪ್ಷನಲ್ ಕನ್ನಡ ಅಂದರೆ ಈಗ ಹಿಸ್ಟ್ರಿ ಸೋಷಿಯಾಲಜಿ ಆಪ್ಷನಲ್ ಕನ್ನಡ, ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಆಪ್ಷನಲ್ ಕನ್ನಡ, ಅಥವಾ ಹೀಗೆ ಒಂದಷ್ಟು ಕಾಂಬಿನೇಷನ್ ಇರ್ತವೆ BAದಲ್ಲಿ. ಆ ಕಾಂಬಿನೇಷನಲ್ಲಿ ಐಚ್ಛಿಕ ಕನ್ನಡವನ್ನು ಒಂದು ವಿಷಯವನ್ನಾಗಿ ಓದಿರಬೇಕು. ಯಾವುದು BA ಓದಬೇಕಾದ್ರೆ ಅಥವಾ ಡಿಗ್ರಿ ಓದಬೇಕಾದ್ರೆ, ಅಥವಾ ಇದು ಓದಿಲ್ಲ ಅಂದರೆ ಕರ್ನಾಟಕ ರಾಜ್ಯ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಬೆಂಗಳೂರು ಇವರು ನಡೆಸುವ 4 ವರ್ಷಗಳ ಕನ್ನಡ ಪಂಡಿತ್ ಎನ್ನುವ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿರ್ಬೇಕು. ಇವೆರಡರಲ್ಲಿ ಒಂದು. ಅದಾದಮೇಲೆ ಮತ್ತು ಅಂತ ಹೇಳಿದ್ದಾರೆ ಅಂದರೆ ಕನ್ನಡ B.Ed ಪದವಿ ಪಡೆದಿರಬೇಕು. ಓಕೆ, ಅಥವಾ ಸ್ನಾತಕ ಪದವಿಯಲ್ಲಿ ಕನ್ನಡವನ್ನು ಐಚ್ಛಿಕ ವಿಷಯವನ್ನಾಗಿ ಅಭ್ಯಸಿಸದಿದ್ದಲ್ಲಿ ಕನ್ನಡ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರಬೇಕು. 1ನೇ ಆಪ್ಷನ್ ಇದು. 2ನೇ ಆಪ್ಷನ್ ಏನು ಹೇಳ್ತಾ ಇದ್ದಾರೆ, ಕನ್ನಡ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ರು ಓಕೆ ಅಂತ ಹೇಳ್ತಾ ಇದ್ದಾರೆ. ಇದರ ಅರ್ಥ ಮೋಸ್ಟ್ಲಿ B.Ed ಆಗಿರೋ ಅವಶ್ಯಕತೆ ಇಲ್ಲವೇನೋ, ಯಾಕಂದರೆ ಇಲ್ಲಿ ಮತ್ತು ಅಂತ ಕೊಟ್ಟಿದ್ದಾರೆ, ಅಥವಾ ಮತ್ತು ಅದು ಕ್ಲಾರಿಟಿ ನಂತರ ಸಿಗುತ್ತೆ. ಸದ್ಯಕ್ಕಂತೂ ಕನ್ನಡ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿ ಆಗಿದ್ರೆ ಕನ್ನಡ ಭಾಷಾ ಶಿಕ್ಷಕರಾಗಬಹುದು ಅಂತ ಅನಿಸ್ತಾ ಇದೆ. ಇನ್ನು ಆಂಗ್ಲ ಭಾಷಾ ಶಿಕ್ಷಕರ ಸೇಮ್ ಅಗೇನ್ ಆಪ್ಷನಲ್ ಇಂಗ್ಲೀಷ್ ಓದಿರಬೇಕು, ಇಲ್ಲ ಸ್ನಾತಕೋತ್ತರ ಡಿಪ್ಲೊಮಾ ಪ್ರಮಾಣ ಪತ್ರ ಇರಬೇಕು, ಮತ್ತು ಇಂಗ್ಲೀಷಲ್ಲಿ B.Ed ಪದವಿ ಕೂಡ ಆಗಿರಬೇಕು. ಒಂದು ವೇಳೆ ಸ್ನಾತಕ ಪದವಿಯಲ್ಲಿ ಇಂಗ್ಲೀಷನ್ನು ಐಚ್ಛಿಕ ವಿಷಯವನ್ನಾಗಿ ಅಭ್ಯಸಿಸದಿದ್ದಲ್ಲಿ ಇಂಗ್ಲೀಷ್ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರಬೇಕು. ಅಭ್ಯರ್ಥಿಯು ಸ್ನಾತಕೋತ್ತರ ಅಥವಾ ಸ್ನಾತಕ ಪದವಿ ಅಥವಾ ಪದವಿ ಪೂರ್ವ ಕೋರ್ಸ್ ಅಥವಾ SLCಯಲ್ಲಿ ಕನ್ನಡವನ್ನು ಒಂದು ಭಾಷೆಯಾಗಿ ಅಭ್ಯಸಿಸಿರಬೇಕು,
ಅಥವಾ ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿ, ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು ಇವರಿಂದ ನಡೆಸಲಾಗುವ ಕನ್ನಡ ಪ್ರಮಾಣ ಪತ್ರ ಕೋರ್ಸ್ ಕಾವ, ಜಾಣ, ರತ್ನದಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ಕನ್ನಡದಲ್ಲಿ ಡಿಪ್ಲೊಮಾ ಹೊಂದಿರಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಹಿಂದಿ ಭಾಷಾ ಶಿಕ್ಷಕರು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಹಿಂದಿ ಭಾಷೆಯನ್ನು ಒಂದು ಐಚ್ಛಿಕ ವಿಷಯವನ್ನಾಗಿ ಕಲಾ ವಿಭಾಗದಲ್ಲಿ ಸ್ನಾತಕ ಪದವಿ ಪಡೆದಿರಬೇಕು. ಮತ್ತು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಬ್ಯಾಚುಲರ್ ಆಫ್ ಎಜುಕೇಷನ್ BEd ಪದವಿ ಆಗಿರಬೇಕು. ಪದವಿಯಲ್ಲಿ ಹಿಂದಿ ಭಾಷೆನ ಐಚ್ಛಿಕ ವಿಷಯವನ್ನಾಗಿ ಅಧ್ಯಯನ ಮಾಡದೇ ಇದ್ದರೆ ಕೆಳಗಿನ ಷರತ್ತುಗಳು ಅಂತ ಹೇಳಿದ್ದಾರೆ. ಅಂದರೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಹಿಂದಿ ಭಾಷೆಯಲ್ಲಿ ಸ್ನಾತಕೋತ್ತರ ಪಡೆದಿದ್ರು ಓಕೆ. ಇನ್ನು ಬೇರೆ ಕಂಡೀಷನ್ಸ್ ಇದೆ. ಸೊ ಜನರಲ್ ಆಗಿ ಡಿಗ್ರಿಲಿ ಹಿಂದಿ ಓದಿರಬೇಕು ಅನ್ನಂಗೆ ಅರ್ಥ. ಇಲ್ಲ ಅಂದರೆ ಬೇರೆ ಕಂಡೀಷನ್ಸ್ ಇದೆ ನೋಡಿ. ಇನ್ನು ಗಣಿತ ಶಿಕ್ಷಕರು ಗಣಿತ ಮತ್ತು ಭೌತಶಾಸ್ತ್ರ ಕಡ್ಡಾಯ. ಅಂದರೆ PCM ಅಂತೀವಲ್ವ, ಅದರಲ್ಲಿ ಫಿಸಿಕ್ಸ್ ಆ್ಯಂಡ್ ಮ್ಯಾಥ್ಸ್ ಕಂಪಲ್ಸರಿ, ಕೆಮಿಸ್ಟ್ರಿ ಓದಿರಬೇಕು ಅಂತ ಹೇಳ್ತಾರೆ. ಒಂದು ಐಚ್ಛಿಕ ವಿಷಯ ಕೆಮಿಸ್ಟ್ರಿ. ಇಲ್ಲಿ ಬೇರೆ ಆಪ್ಷನ್ನೇ ಕೊಟ್ಟಿಲ್ಲ. ಮುಂದೆ ಕೊಡ್ಬೋದೇನೋ, PMCS ಅವ್ರಿಗೂ ಅವಕಾಶ ಕೊಡ್ಬೋದೇನೋ ನೋಡೋಣ. ಅಂದರೆ ಕಂಪ್ಯೂಟರ್ ಸೈನ್ಸ್ ಓದಿದ್ರೆ ಅಥವಾ ಎಲೆಕ್ಟ್ರಾನಿಕ್ಸ್, ಅಂದರೆ ಫಿಸಿಕ್ಸ್, ಮ್ಯಾಥ್ಸ್, ಎಲೆಕ್ಟ್ರಾನಿಕ್ಸ್ ಓದಿದ್ರೆ ಅವ್ರಿಗೆ ಅವಕಾಶ ಇಲ್ವಾ ಗೊತ್ತಿಲ್ಲ. ಸದ್ಯಕ್ಕಂತೂ ಇಲ್ಲಿ ಒಂದೇ ಆಪ್ಷನ್ ಕೊಟ್ಟಿದ್ದಾರೆ, ರಸಾಯನಶಾಸ್ತ್ರ ಅಂತ. ಕಾಮ ಇಟ್ಟಿದ್ದಾರೆ, ಬಟ್ ಮುಂದೆ ಅಕ್ಷರಗಳು ಇಲ್ಲ. ನೋಡೋಣ ಮುಂದೆ ಏನಾಗುತ್ತೆ. ಮತ್ತು BEd ಪಡೆದಿರಬೇಕು. BEd ವಿಜ್ಞಾನ ಪದ್ಧತಿಯಲ್ಲಿ ಪಡೆದಿರಬೇಕು. ಅದೇ ಥರ ವಿಜ್ಞಾನ ಶಿಕ್ಷಕರು ಕೆಮಿಸ್ಟ್ರಿ ಕಡ್ಡಾಯ. ಕೆಮಿಸ್ಟ್ರಿ ಕಡ್ಡಾಯ ಬೇಕಂದ್ರೆ ನೀವು ಬಾಟ್ನಿ ಸಸ್ಯಶಾಸ್ತ್ರ ಓದಿರ್ಬೋದು, ಪ್ರಾಣಿಶಾಸ್ತ್ರ ಜುವಾಲಜಿ ಓದಿರ್ಬೋದು. ಓಕೆ. ಮತ್ತು ವಿಜ್ಞಾನದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು. ಇಲ್ಲಿ ನೋಡಿ, ಕೆಮಿಸ್ಟ್ರಿ ಕಂಪಲ್ಸರಿ, ಐದರ್ CBZ ಅಂದರೆ ಕೆಮಿಸ್ಟ್ರಿ ಕಂಪಲ್ಸರಿ, ಬಾಟ್ನಿ, ಜುವಾಲಜಿ ಇವೆರಡು. ಈ ಕೆಳಕಂಡು ಯಾವುದೇ ಒಂದು ಐಚ್ಛಿಕ ವಿಷಯ ಅಂದರೆ ಕಡ್ಡಾಯವಾಗಿ ಕೆಮಿಸ್ಟ್ರಿ ಇರಬೇಕು. ಬೇಕಾದರೆ ಬಾಟ್ನಿಯರ ಓದಿರಿ, ಇಲ್ಲ ಜುವಾಲಜಿಯರ ಓದಿರಿ ಅಂತ ಹೇಳ್ತಾ ಇದ್ದಾರೆ. ಮತ್ತು BEd ಆಗಿರಬೇಕು ವಿಜ್ಞಾನ ವಿಷಯದಲ್ಲಿ. ಇನ್ನು ಸಮಾಜ ವಿಜ್ಞಾನ ಶಿಕ್ಷಕರು ಈ ಕೆಳಕಂಡ ಯಾವುದೇ 2 ವಿಷಯಗಳನ್ನು ಐಚ್ಛಿಕ ವಿಷಯವಾಗಿ ತೆಗೆದುಕೊಂಡು ಕಲಾ ವಿಭಾಗದಲ್ಲಿ ಸ್ನಾತಕ ಪದವಿ ಪಡೆದಿರಬೇಕು. ಒಂದು ಹಿಸ್ಟ್ರಿ ಇರಬೇಕು, ಇಲ್ಲ ಎಕನಾಮಿಕ್ಸ್ ಇರಬೇಕು, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಜಿಯೋಗ್ರಫಿ. ಇವು 5ರಲ್ಲಿ ಯಾವುದಾದ್ರೂ 2, ಎನಿ 2, ಹಿಸ್ಟ್ರಿ ಎಕನಾಮಿಕ್ಸ್ ಇರ್ಬೋದು, ಅಥವಾ ಎಕನಾಮಿಕ್ಸ್ ಪಾಲಿಟಿ ಇರ್ಬೋದು, ಪಾಲಿಟಿ ಸೋಷಿಯಾಲಜಿ, ಹಿಸ್ಟ್ರಿ ಜಿಯೋಗ್ರಫಿ, ಅಥವಾ ಸೊ ಈ ಒಂದು ಕಾಂಬಿನೇಷನ್, ಎನಿ 2 ಕಾಂಬಿನೇಷನ್. ಮತ್ತು ಆರ್ಟ್ಸ್ ವಿಭಾಗದಲ್ಲಿ BEd ಆಗಿರಬೇಕು. ಆದರೆ ಒಂದು ಕಂಡೀಷನ್ ಏನಂದರೆ, ವಸತಿ ಶಾಲೆಗಳು ಆಂಗ್ಲ ಮಾಧ್ಯಮದಲ್ಲಿ ನಡೆಯುತ್ತಿರುವುದರಿಂದ ಸಮಾಜ ವಿಜ್ಞಾನ ಶಿಕ್ಷಕರು ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಪದವಿಯನ್ನು ಆಂಗ್ಲ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು. ಪದವಿಯನ್ನು ಆಂಗ್ಲ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಬಗ್ಗೆ ಸಂಬಂಧಪಟ್ಟ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಅವರಿಂದ ಅಥವಾ ಸಂಬಂಧಿತ ಕಾಲೇಜಿನ ಪ್ರಾಂಶುಪಾಲರಿಂದ ದೃಢೀಕೃತ ಪ್ರತಿಯನ್ನು ಪಡೆದಿಟ್ಟುಕೊಂಡು ಮೂಲ ದಾಖಲಾತಿ ಪರಿಶೀಲನೆ ಸಮಯದಲ್ಲಿ ಹಾಜರುಪಡಿಸ್ತಕ್ಕದ್ದು. ಇಲ್ಲಿ ಬರೋದು ಕಷ್ಟ. ಎಷ್ಟು ಜನ ಇಂಗ್ಲೀಷಲ್ಲಿ ಓದ್ತಾರೆ ಅನ್ನೋದು ಇಲ್ಲಿ ಮ್ಯಾಟ್ರು. ರೈಸ್ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ಬೇಕಂದ್ರೆ ಇಂಗ್ಲೀಷಲ್ಲಿ ಪಾಠ ಮಾಡಬೇಕು. ಯಾಕಂದರೆ ಅದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳು ಅನ್ನಂಗೆ. ಅದಕ್ಕೋಸ್ಕರ ಸಮಾಜ ವಿಜ್ಞಾನ ಅಂದರೆ ನಾನು ಇತಿಹಾಸವನ್ನು ಕನ್ನಡದಲ್ಲಿ ಓದಿದ್ದೀನಿ, ಅರ್ಥಶಾಸ್ತ್ರವನ್ನು ಕನ್ನಡದಲ್ಲಿ ಓದಿದ್ದೀನಿ ಅಂದರೆ ಇಲ್ಲ. ಈ ಥರ ಕಂಡೀಷನ್ ಇದೆ, ಸ್ವಲ್ಪ ನೋಡಿ ಅಪ್ಲೈ ಮಾಡಿ. ಗಣಕಯಂತ್ರ ಶಿಕ್ಷಕರು ಅಥವಾ ಕಂಪ್ಯೂಟರ್ ಸೈನ್ಸ್ ಟೀಚರ್ಗೆ ಕೆಳಕಂಡ ವಿಷಯದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು. ಕೆಳಕಂಡ ಇಂಜಿನಿಯರಿಂಗ್ ವಿಷಯದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕಂತ ಹೇಳ್ತಾ ಇದ್ದಾರೆ. ಅಂದರೆ ಗಣಕ ವಿಜ್ಞಾನ ಅಥವಾ ಮಾಹಿತಿ ವಿಜ್ಞಾನದಲ್ಲಿ ಸ್ನಾತಕ ಡಿಗ್ರಿ ಅಂದ ತಕ್ಷಣ ಇಂಜಿನಿಯರಿಂಗ್ ಕೂಡ ಬರುತ್ತೆ, BCA ಬರುತ್ತೆ, BScನೂ ಬರುತ್ತೆ. ಅಥವಾ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ BCA ಮಾಡಿದರೂ ಓಕೆ. ಗಣಕ ವಿಜ್ಞಾನದೊಂದಿಗೆ BSc ಅಂದರೆ PMCS ಅಂತೀವಿ, ಫಿಸಿಕ್ಸ್, ಮ್ಯಾಥ್ಸ್, ಕಂಪ್ಯೂಟರ್ ಸೈನ್ಸ್, ಅಥವಾ ಅದಕ್ಕೆ ತತ್ಸಮಾನ. ಇನ್ನು ದೈಹಿಕ ಶಿಕ್ಷಣ ಶಿಕ್ಷಕರು ಅಗೇನ್ ಸೇಮ್ ತಮ್ಮ ವಿಷಯದಲ್ಲಿ ಸ್ನಾತಕ ಪದವಿ ಆಗಿರಬೇಕು ಮತ್ತು BEd ಆಗಿರಬೇಕು ಅದೇ ವಿಷಯದಲ್ಲಿ. ಇನ್ನು ಪದವೀಧರ ಚಿತ್ರಕಲಾ ಶಿಕ್ಷಕರು ಮತ್ತು ಡಿಪ್ಲೊಮಾ ಚಿತ್ರಕಲಾ ಶಿಕ್ಷಕರು ಕೇವಲ HK ರೀಸನ್ ಪೋಸ್ಟ್ಗಳಿದ್ದಾವೆ. ಏನೇನು ಮಾಡಿರ್ಬೇಕು ಇವರು ಅಂದರೆ ಲಲಿತಕಲೆ ವಿಷಯದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು. ಸೊ ದೃಶ್ಯಕಲಾ ಅಥವಾ ದೃಶ್ಯಕಲೆಯಲ್ಲಿ BBA ಅಂತೆ ಸ್ನಾತಕ ಪದವಿ ಪಡೆದಿರಬೇಕು. ಅದೇನಿದೆ ಕಂಡೀಷನ್ ನೀವೇ ಸ್ವಲ್ಪ ನೋಡ್ಕೊಳ್ರಿ, ಯಾರು ಚಿತ್ರಕಲಾ ಶಿಕ್ಷಕರು ಇಂಟ್ರೆಸ್ಟೆಡ್ ಇದ್ದೀರಿ ನೋಡಿ. ಇಲ್ಲಿ ಕ್ರಮ ಸಂಖ್ಯೆ 1ರಿಂದ 6 ಅಂದರೆ ಕನ್ನಡ ಭಾಷಾ ಶಿಕ್ಷಕರು, ಆಂಗ್ಲ ಭಾಷೆ, ಹಿಂದಿ ಭಾಷೆ, ವಿಜ್ಞಾನ, ಗಣಿತ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರು ಈ ಒಂದು ಕರ್ನಾಟಕ ಪ್ರಾಥಮಿಕ ಪ್ರೌಢ ಶಿಕ್ಷಣ ಇಲಾಖೆ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆ TET ಪತ್ರಿಕೆ 2 ಮತ್ತು ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ನಡೆಸತಕ್ಕಂಥ ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆ
CTETಯಲ್ಲಿ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಕ್ಕೆ ಸಾಧ್ಯ, ಅಂದರೆ TET ಆಗಿರ್ಬೇಕಂದಂಗೆ. ಆದರೆ ಕಂಪ್ಯೂಟರ್ ಸೈನ್ಸ್ ಟೀಚರ್ಗೆ ಮತ್ತು ದೈಹಿಕ ಶಿಕ್ಷಣ ಟೀಚರ್ಗಳಿಗೆ PET ಟೀಚರ್ಗಳಿಗೆ ಯಾವುದೇ TET ಪಾಸ್ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ, ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಮತ್ತು ಎಲ್ಲ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕೋ ಕೊನೆಯ ದಿನದೊಳಗಡೆ ಆಗಿರಬೇಕು, ಇಲ್ಲದೆ ಹೋದರೆ ರಿಜೆಕ್ಟ್ ಮಾಡ್ತೀವಿ ಅಂತ ನೇರವಾಗಿ ಹೇಳ್ತಾ ಇದ್ದಾರೆ. ಇನ್ನು ವಯೋಮಿತಿ ಮಿನಿಮಮ್ 18 ಇಯರ್ಸ್, ಅದು ಕಾಮನ್. ಮ್ಯಾಕ್ಸಿಮಮ್ ಎಷ್ಟು ಅಂದರೆ 5 ವರ್ಷ ರಿಲ್ಯಾಕ್ಸೇಷನ್ ಕೊಟ್ಟಿರೋದ್ರಿಂದ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳು 45, 2A 2B 3A 3B 48 ಗರಿಷ್ಠ, SC ST ಕ್ಯಾಟಗರಿ 1 50 ವರ್ಷ ಗರಿಷ್ಠ. ಬಹಳ ಏಜ್ ಕೊಟ್ಟಿದ್ದಾರೆ, ಸೊ ನೋಡಿ ಉಪಯೋಗಿಸ್ಕೊಳ್ಳಿ. ಓಕೆ, ಇನ್ನು ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. NCC ಅವರಿಗೆ ಒಂದಷ್ಟು, ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಒಂದಷ್ಟು, ವಿಧೇಯ ಆದರೆ ಜೀತ ಕಾರ್ಮಿಕರ ಪಕ್ಷದಲ್ಲಿ ಅದೆಲ್ಲ ಇದೆ. ಯಾರು ಅನ್ವಯ ಆಗುತ್ತೆ ನೋಡಿ. ಇನ್ನು ಅರ್ಜಿ ಸಲ್ಲಿಸೋದು KA ವೆಬ್ಸೈಟ್ ಮೂಲಕ. ಪ್ರಾರಂಭ ದಿನಾಂಕ 15/7/2026, ಕೊನೆಯ ದಿನಾಂಕ 13/8/2026 ಮತ್ತು ಫೀಸ್ ಕಟ್ಟಲು ಒಂದಿನ ಎಕ್ಸ್ಟ್ರಾ ಕೊಡ್ತಾರೆ. ಇನ್ನು ಎಕ್ಸಾಮ್ ಡೇಟ್ ಏನೇನು ಕೊಟ್ಟಿಲ್ಲ ಸದ್ಯಕ್ಕೆ. ಇಲ್ಲೂ ಕೂಡ 2 ವರ್ಷ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ. 54,000 ವೇತನ ಶ್ರೇಣಿ ಇದೆ. ಸೊ ಅದೇ ರೀತಿಯಾಗಿ 750 ಫೀಸು, 500 ರೂಪಾಯಿ ಯಾರ್ಯಾರಿಗೆ, 250 ಯಾರಿಗೆ ಅಂತ ನೋಡಿ. ಓಕೆ, ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳಿಗೆ 750, SC ST ಕ್ಯಾಟಗರಿ 1 ಮಾಜಿ ಸೈನಿಕ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿ, ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ OMR ಶೀಟು ಆಫ್ಲೈನಲ್ಲಿ ಇರುತ್ತೆ. ಕೆಲ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸ್ತಾರೆ, ಮುಂದೆ ತಿಳಿಸ್ತಾರೆ. ಅದು ಕನ್ನಡ ಭಾಷಾ ಪರೀಕ್ಷೆ ಯಾರಿಗೆ ಅನ್ವಯ ಆಗುತ್ತೆ ಅವರು ಬರೀರಿ. ಇನ್ನು ಸಿಲೆಬಸ್ ಬಗ್ಗೆ ಈಗ ಆಲ್ರೆಡಿ ನೋಡಿದ್ವಿ. ಇನ್ನು ನಿಮ್ಮ ಕ್ಯಾಟಗರಿ ವೈಸ್ ನೋಡಬೇಕು ಅಂದರೆ, ಈಗ ಒಂದು ಎಕ್ಸಾಂಪಲ್, ಕನ್ನಡ ಭಾಷಾ ಶಿಕ್ಷಕರು ಉಳಿಕೆ ಮೂಲ ವೃಂದದಲ್ಲಿ ಒಟ್ಟು 100 ಹುದ್ದೆ ಇದ್ದಾವೆ. ಆ 100ರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಅಂತ. ಈಗ SCA SCB SCC ಅಂತ ಏನಾಗಿದ್ದಾವೆ ಅವ್ರಿಗೆ ಎಷ್ಟೆಷ್ಟು ಇದೆ ನೋಡಿ. ಒಟ್ಟಾರೆ 5 ಇದ್ದಾವೆ. SCAಗೆ 5 5 5 15 ಇದ್ದಾವೆ. ಅದರಲ್ಲಿ ಮತ್ತು SCAದಲ್ಲಿ ಇತರ ಅಭ್ಯರ್ಥಿಗೆ ಎಷ್ಟು, ಮಹಿಳಾ ಅಭ್ಯರ್ಥಿಗೆ ಎಷ್ಟು, ಗ್ರಾಮೀಣ ಎಷ್ಟು ಅಂತ ನೋಡ್ಕೊಂಡು, ಸೊ ನಿಮಗೆ ಏನು ಕೆಲವೊಬ್ಬರು 2 ಎಲಿಜಿಬಲ್ ಇರ್ತಾರೆ, 2 TET ಮಾಡ್ಕೊಂಡಿರ್ತಾರೆ, 2 ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿರ್ತಾರೆ, 2 ಡಿಗ್ರಿ ಮಾಡ್ಕೊಂಡಿರ್ತಾರೆ. ಸೊ ನೀವು ಯಾವುದಕ್ಕೆ ಬೆಸ್ಟ್ ಅನಿಸುತ್ತೆ ಅದನ್ನು ಅಪ್ಲೈ ಮಾಡಿ. ಸೊ ಇಷ್ಟು ಹೇಳ್ತಾ, ಇನ್ನು ನಮ್ಮ ಚಾನಲಲ್ಲಿ ಹಲವಾರು ವಿಡಿಯೋಗಳಿದ್ದಾವೆ, ಹಲವಾರು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀವಿ, ಸಾಕಷ್ಟು ಮಾಹಿತಿ ಇದೆ. ಫಾಲೋ ಮಾಡಿ, ನಿಮ್ಮ ಪರೀಕ್ಷೆಗೆ ಸರಿಯಾದ ಸಿದ್ಧತೆಯನ್ನು ಮಾಡ್ಕೊಳ್ಳಿ. ಬೇರೆ ಬೇರೆ PYQಗಳನ್ನು ಸಾಲ್ವ್ ಮಾಡಿರ್ತಕ್ಕಂಥ ವೀಡಿಯೋಸ್ ಇದ್ದಾವೆ. ಕಂಪ್ಯೂಟರ್ ಮೇಲೇ ಸಪ್ರೇಟ್ ಒಂದು ಕೋರ್ಸ್ ಇದೆ, ಎಲ್ಲ ಚಾಪ್ಟರ್ ವೈಸ್ ಇದ್ದಾವೆ. ಜೊತೆಗೆ ಎಲ್ಲ ಕಮ್ಯುನಿಕೇಷನ್ ಪೇಪರ್ಗಳನ್ನು ಕೂಡ ಸಾಲ್ವ್ ಮಾಡಿದ್ದೀವಿ. ಸಾಕಷ್ಟು ವರ್ಕ್ ಮಾಡಿದ್ದೀವಿ. ನಮ್ಮ ತಂಡ ನಿಮ್ಮ ಒಂದು ಸಿದ್ಧತೆಗೆ ಸಾಕಷ್ಟು ಯತ್ನವನ್ನಂತೂ ಮಾಡಿದೆ. ಈ ಎಲ್ಲ ಒಂದು ಕೋರ್ಸ್ ಅಥವಾ ವೀಡಿಯೋಸ್ ಬೇಕಂದರೆ ಆಬ್ವಿಯಸ್ಲಿ ಒಂದು ಟೀಮ್ನ ಮೇಂಟೈನ್ ಮಾಡಬೇಕು, ಅಥವಾ ಈ ವರ್ಕಿಗೆ ನಿಮ್ಮ ಬೆಂಬಲ ಕೂಡ ಅತ್ಯಗತ್ಯ ಆಗುತ್ತೆ. ಯಾಕಂದರೆ ಇದರಿಂದ ನಿಮಗೆ ಭಾಳಷ್ಟು ಅನುಕೂಲ ಇದೆ. ಯಾಕಂದರೆ ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್ ನೋಡಿ, ಅದನ್ನು ಹುಡ್ಕೊಂಬಂದು ಅದನ್ನೆಲ್ಲ ನಿಮಗೆ ಅರ್ಥ ಮಾಡಿಸ್ಬೇಕಂದ್ರೆ ಎಷ್ಟೋ ತಿಂಗಳುಗಳ ಎಫರ್ಟ್ ಇದೆ. ಕಂಪ್ಯೂಟರ್ 98 ವೀಡಿಯೋಸ್ ಮಾಡಬೇಕಂದ್ರೆ ಅದಕ್ಕೂ ಕೂಡ ಇದೆ. ಸೊ ಇವೆಲ್ಲವೂ ಕೂಡ ನಿಮಗೆ ಅನುಕೂಲ ಆಗ್ತವೆ. ಯಾರಿಗೆ ನಿಜವಾಗ್ಲೂ ಇಲ್ಲ ನಮಗಿದು ಅನುಕೂಲ ಆಗುತ್ತೆ, ನಮಗೆ ಬೇಕು ಅಂತಕ್ಕಂಥವ್ರು ಡೈಮಂಡ್ ಕ್ಲಾಸ್ ಅಂತಿದೆ. ಆ ಡೈಮಂಡ್ ಕ್ಲಾಸ್ ಮೇಲೆ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಡೈಮಂಡ್ ಕ್ಲಾಸ್ ತೊಗೊಳ್ಳಿ. ಎಲ್ಲ 1400ಕ್ಕೂ ಹೆಚ್ಚು ವಿಡಿಯೋಗಳು ಬರ್ತವೆ. ಬಟ್ 30 ದಿನಗಳವರೆಗೆ ಮಾತ್ರ, 31ನೇ ದಿನ ಮತ್ತೆ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಇನ್ನು ಗೋಲ್ಡ್ ಕ್ಲಾಸ್ ಅಂತಿದೆ. ಗೋಲ್ಡ್ ಕ್ಲಾಸಲ್ಲಿ ಕೇವಲ 2 ತಿಂಗಳುಗಳ ಕರೆಂಟ್ ಅಫೇರ್ಸ್ ಓಪನ್ ಆಗ್ತವೆ. ಅದು 30 ದಿನಗಳವರೆಗೆ ಮಾತ್ರ. ಸ್ಪೆಷಲ್ ವೀಡಿಯೋಸ್ ಬರಲ್ಲ, PYQs ಬರಲ್ಲ, ಕಂಪ್ಯೂಟರ್ ವೀಡಿಯೋಸ್ ಬರಲ್ಲ, ಬಜೆಟ್ ಎಕನಾಮಿಕ್ಸ್ ಸರ್ವೆ ಗೋಲ್ಡ್ ಕ್ಲಾಸಲ್ಲಿ ಯಾವುದೂ ಬರಲ್ಲ. ಮತ್ತು ಯಾಕೆ ಇಟ್ಟಿದ್ದೀರಿ ಅಂತ ಕೇಳಿದರೆ, ಈಗ ಆಲ್ರೆಡಿ ಡೈಮಂಡ್ ಕ್ಲಾಸನ್ನು 4-5 ತಿಂಗಳು ತೆಗೆದುಕೊಂಡು ಅದರಲ್ಲಿ ಕಂಪ್ಯೂಟ್ರು PYQs ಎಲ್ಲ ಸಾಲ್ವ್ ಮಾಡಿ ಎಲ್ಲ ನೋಟ್ಸ್ ಮಾಡಿ ಇಟ್ಕೊಂಡಿರೋರಿಗೆ ಅವರಿಗೆ ಕೇವಲ ಕರೆಂಟ್ ಅಫೇರ್ಸ್ ಪಾರ್ಟ್ ವೈಸ್ ಮಾತ್ರ ಬೇಕಿರುತ್ತೆ. ಅಂಥವ್ರಿಗೆ ಗೋಲ್ಡ್ ಕ್ಲಾಸನ್ನು ಇಟ್ಟಿದ್ದೀವಿ. ಇನ್ನು ಉಳಿದಿರ್ತಕ್ಕಂಥವ್ರು ಡೈಮಂಡ್ ಕ್ಲಾಸ್ ತೆಗೆದುಕೊಂಡು ನಮ್ಮ ಟೀಮ್ಗೂ ಕೂಡ ಬೆಂಬಲವನ್ನು ನೀಡಿ, ಸೊ ನಿಮ್ಮ ಸಿದ್ಧತೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು KEA ಕ್ರೈಸ್ ನೋಟಿಫಿಕೇಶನ್ 2026 ಒಟ್ಟಾರೆ 1087 ಹುದ್ದೆಗಳ ಡೀಟೇಲ್ ಆಗಿತ್ತು. ಇವೆಲ್ಲ PDFಗಳನ್ನು ನಾನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಮರ್ಸ್ ಕ್ಲಾಸಸ್ಸಲ್ಲಿ ಹಾಕ್ತೇನೆ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ